ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಕಥಾವಾಚಕರು ಬರಹಗಾರರು ಹಾಗೂ ಉಪನ್ಯಾಸಕರಾಗಿರುವ ಭಾಗ್ಯಶ್ರೀ ಐತಾಳ್. ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಾನು ವಾಚಿಸಲಿರುವ ಕಥೆಯ ಶೀರ್ಷಿಕೆ ಮೌನ ಮಾತಾದಾಗ. ರಮ್ಯಾ 4 ಗೋಡೆಗಳ ಮಧ್ಯೆ ಕುಳಿತು ಆಲೋಚನೆಯಲ್ಲಿ ತೊಡಗಿದ್ದಾಳೆ. ಇದೆಲ್ಲ ಹೇಗಾಯಿತು? ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಜೀವನ ಚಕ್ರದ ಸುಳಿಗೆ ಸಿಲುಕಿಯಾಯಿತು. ಕಣ್ಣಂಚಿನಿಂದ ಜಾರಿದ ಕಣ್ಣೀರನ್ನು ಒರೆಸಿ ಆಲೋಚನೆಯನ್ನ ಮುಂದುವರಿಸ್ತಾ ಇದ್ದಾಳೆ. ಪುಟಕಿಟ್ಟ ಚಿನ್ನದಂತ ಬಾಲ್ಯ, ಅಪ್ಪ ಅಮ್ಮನ ಮುದ್ದಿನ ಕಣ್ಮಣಿ, ಕನಸುಗಳ ಆಗರವನ್ನ ತುಂಬಿಕೊಂಡಿರುವ ಮುದ್ದಿನ ಕಂಗಳ ಪ್ರೀತಿಯ ಚೆಲುವೆ. ಕರಾವಳಿ ತೀರದ ಒಂದು ಪುಟ್ಟ ಹಳ್ಳಿಯಲ್ಲಿ ಬಾಲ್ಯದ ಜೀವನ. ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಗದ್ದೆ ತೋಟ, ದನಕರುಗಳು ಮೊದಲಾದವುಗಳೊಂದಿಗೆ ಮುದ್ದಿನ ಪ್ರಪಂಚದಲ್ಲಿ ಪ್ರೀತಿಯ ಧಾರೆಯೊಂದಿಗೆ ಬಾಲ್ಯದ ಜೀವನವನ್ನ ಕಳೆದದ್ದು ಒಂದು ವಿಸ್ಮಯವೇ ಸರಿ. ಅಬ್ಬಾ, ಆ ಘಟನೆಯನ್ನ ನೆನೆದರೆ ಈಗಲೂ ಮನ ಪುಳುಕಗೊಳ್ಳುತ್ತದೆ. ತಂಗಿ ತಮ್ಮಂದಿರೊಡನೆ, ಗೆಳೆಯರೊಡನೆ ಆಟವಾಡುತ್ತಾ ಪ್ರೀತಿಯಿಂದ ಶಾಲಾ ಶಿಕ್ಷಣವನ್ನ ಮುಗಿಸಿ ಹೈಸ್ಕೂಲ್ ಶಿಕ್ಷಣವನ್ನ ಮುಗಿಸಿರ್ತೇನೆ. ಶಾಲಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ಮುಂದು, ನಗು ನಗುತ್ತಾ ಎಲ್ಲರೊಂದಿಗೂ ಬೆರೆಯುತ್ತಾ ಗುರುಗಳ ಮುದ್ದಿನ ಪ್ರೀತಿಯ ವಿದ್ಯಾರ್ಥಿನಿ. ಅಪ್ಪನ ಆಸೆಯಂತೆ ಡಾಕ್ಟರ್ ಆಗಬೇಕೆಂದು ಹಗಲಿರುಳು ಕಷ್ಟಪಟ್ಟು ಅಧ್ಯಯನ. ಆಗಸದೆತ್ತರಕ್ಕೆ ಕನಸು ಕಾಣುತ್ತಾ ಚೆಲ್ಲು ಚೆಲ್ಲಾಗಿದ್ದ ಹುಡುಗಿ ಈಗ ಜೀವನದ ಚಕ್ರದಲ್ಲಿ ಸಿಲುಕಿ ಬೆಂದು ಬೇಯುತ್ತಿದ್ದೇನೆ. ಇದೇನು ಕನಸೆ? ಹೌದು, ನನ್ನ ಜೀವನದಲ್ಲಿ ನಡೆದ ಅತ್ಯಂತ ಕೆಟ್ಟ ಕನಸು. ಸುಖದಲ್ಲಿ ಪ್ರೀತಿಯಲ್ಲಿ ಬೆಳೆದವಳಿಗೆ ಜೀವನವೊಂದು ಕಲಿಸಿದ ಅದ್ಭುತ ಪಾಠ ಎಂದರೂ ತಪ್ಪಾಗಲಾರದು. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ದೂರದ ಊರಿನಲ್ಲಿ ಹಾಸ್ಟೆಲಿಗೆ ಸೇರುವಾಗ ಅಪ್ಪನಂತೂ ತನ್ನ ಮಗಳು ಜೀವನದಲ್ಲಿ ದೊಡ್ಡ ಪದವಿಗೇರುತ್ತಾಳೆ ಎಂಬ ಕನಸನ್ನು ಕಂಡಿದ್ದರು. ಆದರೆ ಆ ಕನಸನ್ನು ಬೆಂಬೆತ್ತಿ ಹೋದವಳು ಜೀವನದ ಪಥದಲ್ಲಿ ದಾರಿ ತಪ್ಪಿ ಏನೋ ಎಲ್ಲ ನಡೆದೋ ಹೋಯಿತು. ಇದು ಸ್ವಪ್ನವೇ ಅಥವಾ ಒಂದು ದುಸ್ವಪ್ನವೇ ಎಂಬುದು ಅರಿಯದಾಗಿದೆ. ಆ ಪ್ರಾಯವೇ ಹಾಗಲ್ಲವೇ? ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಬೀಳುವವರು, ಜೀವನದಲ್ಲಿ ಎಡವುವವರು ಸಾಮಾನ್ಯ. ನಾನು ಅದೇ ತಪ್ಪು ಮಾಡಿದೆ. ಬೆಳ್ಳಗಿದ್ದನ್ನೆಲ್ಲ ಹಾಲು ಎಂಬ ಭ್ರಮೆಯಲ್ಲಿ ಜೀವನವನ್ನ ಹಾಳು ಮಾಡಿಕೊಂಡೆ. ಯಾರೋ ಎಲ್ಲೋ ಇದ್ದವನು ಕಣ್ಣಿಗೆ ಹತ್ತಿರವಾಗತೊಡಗಿದ. ನಿಧಾನವಾಗಿ ಮನಸ್ಸಿಗೂ ಹತ್ತಿರನಾದ. ಅಪ್ಪ ಅಮ್ಮನ ಪ್ರೀತಿ ಅವನೆದುರು ಬಡವಾಯಿತು. ದಿನವೆಲ್ಲ ಅವನದೇ ಜಪ, ದಿನ ಫೋನ್ ಕಾಲ್ಗಳು, ದಿನ ಮೆಸೇಜ್ಗಳು. ರಮ್ಯಾ ಹೇಗಿರುವೆ, ಊಟವಾಯಿತೆ ಎಂಬುದು. ಸ್ವಲ್ಪ ಕೆಮ್ಮಿದರೂ ಅಯ್ಯೋ ನಡಿ ಡಾಕ್ಟರ್ ಬಳಿಗೆ ಹೋಗುವ ಎಂಬ ಕಾಳಜಿ. ಈ ಎಲ್ಲ ನಾಟಕ ಪ್ರೀತಿಯ ಕಾಳಜಿಯ ನಡುವೆ ಹೆತ್ತವರ ಆರೈಕೆ ಗೌಣವಾಗಿತ್ತು. ಆ ದಿನ ಏನಾಯಿತೋ ತಿಳಿಯದು. ಊರಿಗೆ ಬಂದವಳೆ ಅಪ್ಪನ ಬಳಿ, ಅಪ್ಪ, ನಾನೊಂದು ಹುಡುಗನನ್ನ ಪ್ರೀತಿಸಿರುವೆ, ಮದುವೆಯಾದರೆ ಅವನನ್ನೇ ಎಂದೆ. ಪಾಪ ಅಪ್ಪ ಅದೆಷ್ಟು ಕಣ್ಣೀರು ಹಾಕಿದರು, ನನ್ನಲ್ಲಿ ಗೋಗೆರೆದರು. ಕೇಳದೆ ಅವರ ಮರ್ಯಾದೆಯನ್ನ ಗಾಳಿಯಲ್ಲಿ ತೋರಿಬಿಟ್ಟೆ. ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಮಾತಿನ ಅರಿವು ನಂತರವೇ ತಿಳಿದದ್ದು. ಚಿನ್ನ ರನ್ನ ಬಣ್ಣ ಹೋಗಿ ಕಬ್ಬಿಣವಾಯಿತು. ರಮ್ಯಾ, ನೀನೇ ನನ್ನ ಪ್ರಪಂಚ, ನೀನಿಲ್ಲದೆ ನನಗೆ ಏನೂ ಇಲ್ಲ ಅಂದ ಶಂಕರನ ಪ್ರೀತಿಗೆ ಅದಾರದೋ ದೃಷ್ಟಿ ತಾಗಿತೋ ನನಗೆ ಗೊತ್ತಿಲ್ಲ. ನೀನೇ ಎಲ್ಲ ಅಂದವನು ನೀನು ನನ್ನನ್ನು ತೊರೆದು ಹೋಗು ಎಂದ. ಆದರೂ ನನ್ನ ತಪ್ಪಿಗೆ ನನ್ನನ್ನೇ ನಾನು ತಿದ್ದಿಕೊಂಡು ಸುಮ್ಮನೆ ಜೀವನವನ್ನ ದೂಡತೊಡಗಿದೆ. ಆಗ
ಮರುಭೂಮಿಯಲ್ಲಿ ಓಯಸಸ್ ಸಿಕ್ಕಂತೆ ಕತ್ತಲಾದ ನನ್ನ ಬದುಕಿನಲ್ಲಿ ನನ್ನ ಮಗಳ ಸ್ಫೂರ್ತಿಯ ಪ್ರವೇಶ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಆಕಾಶಕ್ಕಿನ್ನೇನು ಮೂರೇ ಗೇಣು ಎಂಬಂತೆ ನಲಿದಾಡಿದ್ದು ಖುಷಿಪಟ್ಟದ್ದು. ಶಂಕರನ ಪ್ರೀತಿ ಸಿಗದಿದ್ದರೂ ಸ್ಫೂರ್ತಿಯ ಬರುವಿಕೆ ಬರಡು ಭೂಮಿಯಂತಿದ್ದ ಜೀವಕ್ಕೆ ನಿಜವಾಗಿಯೂ ಸ್ಫೂರ್ತಿಯ ಸೆಲೆಯೇ ಆಗಿತ್ತು. ಅವಳ ಬರುವಿಕೆಗೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು. ಕೆಂಪು ಗುಲಾಬಿಯಂತಿದ್ದ ನನ್ನ ಪುಟ್ಟ ಸ್ಫೂರ್ತಿಯ ಮುಖವ ಕಂಡು ಜೀವನದಲ್ಲಿ ಗೆದ್ದು ಬಂದಂತಹ ಅನುಭವ. ದೇವರೇ ದಾರಿ ತೋರಿಸಿದಂತೆ ಆ ಸಮಯದಲ್ಲಿ ನನ್ನಿಂದ ಅವಮಾನಿತರಾದರೂ ಕೂಡ ಪ್ರೀತಿಯ ಮಗಳು ಎಂಬ ನೆಪದಿಂದ ಹತ್ತಿರವಾದರು ನನ್ನ ತಂದೆ ತಾಯಿಗಳು. ಅಬ್ಬಾ, ಇನ್ನೇನು ಸ್ವರ್ಗದಲ್ಲೇ ನಾನು ತೇಲಾಡುತ್ತಿದ್ದೆ. ಜೀವನದಲ್ಲಿ ಸೋತರೂ ಗೆದ್ದೆ ಎನ್ನುವಂತಹ ಒಂದು ಸುಂದರ ಅನುಭವ. ಮಗಳ ಲಾಲನೆ ಪಾಲನೆ ಆಟದೊಂದಿಗೆ ಶಂಕರನನ್ನ ತೊರೆದು ಜೀವನ ಉರುಳುತ್ತಿದ್ದರೂ ಅಪ್ಪನ ಬೆಂಬಲದಿಂದ ವಿದ್ಯಾಭ್ಯಾಸವನ್ನ ಮುಂದುವರೆದೆ. ಪಡೆದ ಡಿಗ್ರಿಯಲ್ಲಿಯೂ ಕೂಡ ವಿಶ್ವವಿದ್ಯಾನಿಲಯಕ್ಕೆ ಉತ್ತಮ ಅಂಕಗಳು. ಪರೀಕ್ಷೆ ಮುಗಿಸಿ ಹೊರಬಂದವಳಿಗೆ ಸಿಹಿ ಕಹಿಯ ಅನುಭವ. ಒಂದೆಡೆ ಪ್ರತಿಷ್ಠಿತ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಸಿಹಿ ಅನುಭವದ ಜೊತೆಗೆ ಜೀವನದ ಶಾಲೆಯಲ್ಲಿ ಗಂಡನ ಮನೆಯಿಂದ ಹೊರ ನಡೆದ ಕಹಿ ಘಟನೆ. ಆದರೂ ಒಂದು ದಿಕ್ಕಿನಲ್ಲಿ ಸಿಹಿ ಸಂಗತಿ. ಜೀವನದಲ್ಲಿ ಎಡವಿದರೂ ಎಲ್ಲರಂತೆ ಎದ್ದು ನಿಲ್ಲಬೇಕೆಂಬ ಹಂಬಲದಿಂದ ಸಿಕ್ಕ ಉದ್ಯೋಗದಲ್ಲಿ ಮಗಳ ಪಾಲನೆಯಲ್ಲಿ ಸುಖಿ ಜೀವನ ನಡೆಸುತ್ತಿರುವಾಗಲೇ ಇನ್ನೊಂದು ಮರೆಯಲಾಗದ ಅನಿರೀಕ್ಷಿತ ತಿರುವು ಜೀವನದಲ್ಲಿ ನಡೆದೇ ಬಿಟ್ಟಿತು. ರಮ್ಯಾ, ನನ್ನೀ ಜೀವನದಲ್ಲಿ ನಾನು ತುಂಬಾ ನೊಂದಿರುವೆ. ನಿನ್ನೊಂದಿಗೆ ನಿನ್ನ ಜೀವನದಲ್ಲಿ ನಾನು ಎನ್ನುತ್ತಾ ಗೆಳೆಯ ರಮಾನಂದನ ಆಗಮನವಾಗುತ್ತದೆ. ಮೊದಲೇ ತಪ್ಪು ಮಾಡಿದ್ದರೂ ಈ ಹುಚ್ಚು ಮನಸ್ಸು ಆತನ ಸನಿಹವನ್ನು ಬೇಡವೆಂದರೂ ಬಯಸುತ್ತಿತ್ತು. ಆತನ ಒಡನಾಟ, ಮಗಳ ಪಾಲನೆ ಬರದಾದ ಜೀವಕ್ಕೆ ಸ್ಫೂರ್ತಿಯ ಪ್ರೀತಿಯ ಸೆಲೆಯಾಗಿತ್ತು. ಆದರೆ ಆತನ ಒಡನಾಟದಲ್ಲಿ ಸಂತೋಷವೆಂಬುದು ಕೇವಲ 1 ವರ್ಷಕ್ಕೆ ಸೀಮಿತವಾಯಿತು. ಆತ ನನ್ನ ಬಾಳನ್ನು ಬೆಳಗುವ ರವಿಯಾಗದೆ ಕತ್ತಲನ್ನು ತರುವ ಅಮಾವಾಸ್ಯೆಯ ಶಶಿಯಾಗಿದ್ದ. ರಮ್ಯಾ, ನನ್ನ ಜೀವನದಲ್ಲಿ ಕಷ್ಟವಿದೆ, ನನಗೆ ಹಣದ ಅವಶ್ಯಕತೆ ಇದೆ ಎಂದ ಸತ್ಯವನ್ನ ನಂಬಿ ಹಣದ ನೆರವನ್ನಿತ್ತೆ. ಆದರೆ ಆತ ಬಣ್ಣ ಬದಲಾಯಿಸುವ ಗೋಸುಂಬೆ ಎಂದು ತಿಳಿದಾಗ ಪಾತಾಳಕ್ಕಿಳಿದ ಅನುಭವ. ಜೀವನದಲ್ಲಿ ಸಂಪಾದಿಸಿದ ಮಾನ ಧನವನ್ನೆಲ್ಲ ಆತನಿಗೆ ಅದಾಗಲೇ ಅರ್ಪಿಸಿಯಾಗಿತ್ತು. ಆದರೆ ಸತ್ಯ ತಿಳಿದಾಗ ಈ ಭುವಿ ಇಲ್ಲೇ ಬಾಯಿ ಬಿಡಬಾರದೆ ಎನ್ನುವ ಅನುಭವ. ಜೀವನವೇ ಹಾಗಲ್ಲವೇ? ಬೇಕು ಎಂಬುದನ್ನು ಕಷ್ಟ ಪಡೆಯದೆ ಪಡೆದರೆ ದೇವರಿಗೆಲ್ಲಿದೆ ಬೆಲೆ? ಬಂದ ಕಷ್ಟವನ್ನು ಸಂತೋಷದಿಂದ ಸ್ವೀಕರಿಸಿ ಜೀವನದಲ್ಲಿ ಒಂದೇ ಒಂದು ಗುರಿ, ಅದು ನನ್ನ ಮಗಳ ಆರೈಕೆ, ನನ್ನ ಮಗಳ ಪಾಲನೆ. ಅವಳನ್ನ ಒಂದು ಗುರಿ ಮುಟ್ಟಿಸುವ ತನಕ ನಾನು ಧೃತಿಗೆಡಬಾರದು ಎಂಬ ಒಂದು ಧೈರ್ಯವನ್ನ ಇಟ್ಟುಕೊಂಡು ಜೀವನವನ್ನ ಮುಂದುವರೆಸಿದೆ. ಆಸೆ ಇಟ್ಟು ಓದು ಮುಂದುವರೆಸಿದೆ. ಸಮಾಜದಲ್ಲಿ ಗೌರವವನ್ನ ಪಡೆದಾಗ ಅಪ್ಪನ ಆಸೆಯನ್ನ ನೆರವೇರಿಸಿದ ಸುಖ ಮನದಲ್ಲಿ ತೇಲಾಡುತ್ತಿದೆ. ಒಮ್ಮೆ ಜೀವನದಲ್ಲಿ ಸೋತರೂ ಗೆದ್ದೆ ಎನ್ನುವ ಅಪ್ಪನ ಆಸೆಯನ್ನ ತೀರಿಸಿದೆ ಎನ್ನುವ ಸಂತೃಪ್ತಿ ಬಾಳಲ್ಲಿ ಬರುತ್ತಿದೆ. ಜೀವನದಲ್ಲಿ ಭರವಸೆಯ ಬೆಳಕನ್ನು ಇರಿಸಿಕೊಂಡು ಆದದ್ದೆಲ್ಲ ಒಳ್ಳೆಯದಾಯಿತು ಎನ್ನುವಂತೆ ಭಾವಿಸಿ ಈಗ ಸುಖ ಸಂಸಾರವನ್ನು ನಡೆಸುತ್ತಾ ಮಗಳನ್ನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ನಡೆಸಿಕೊಂಡು ಹೋಗಬೇಕೆನ್ನುವ ಚಿಂತನೆಯೊಂದಿಗೆ ಸಮಾಜದಲ್ಲಿ ನನ್ನಂತಿರುವಂತಹ ಕೆಲವರ ಬಾಳಲ್ಲಿ ಆಶಾಕಿರಣವಾಗಬೇಕೆನ್ನುವ ಆಸೆ ಇನ್ನೂ ಪುಟಿದೇಳುತ್ತಿದೆ. ಯೋಚನೆಯೊಳಗೆ ಮಗ್ನವಾದಂತೆ ಹೋದಾಗ ಜೀವನದ ಕಹಿ ನೆನಪುಗಳೆಲ್ಲವೂ ಎದುರಿಗೆ ಬರುತ್ತವೆ. ಅದನ್ನೆಲ್ಲ ಕೊಡವಿನಿತ್ತು ಉತ್ತಮ ಬಾಳನ್ನ ಬಾಳಬೇಕೆನ್ನುವಂತಹ ಆಸೆಯೊಂದಿಗೆ ಮುಂದಿನ ದಾರಿಗಾಗಿ ಕಾಯುತ್ತಿದ್ದೇನೆ. ಆತ್ಮೀಯ ಕೇಳುಗರೆ, ಇನ್ನೊಂದು ಕಥೆಯನ್ನ ವಾಚಿಸಲಿದ್ದೇನೆ.
ಇದರ ಶೀರ್ಷಿಕೆ ನಿಸ್ವಾರ್ಥ ಕಾಯಕವೇ ನಿಜವಾದ ಭಕ್ತಿ. 10,000 ವರ್ಷಗಳ ಹಿಂದೆ ಕೊಡಂಗಲ್ಲೂರು ಎಂಬ ರಾಜ್ಯ, ಅದು ಈಗಿನ ಕೇರಳದಲ್ಲಿರುವ ಒಂದು ರಾಜ್ಯ. ಆ ರಾಜ್ಯವನ್ನ ಚೆರುಮಾನ್ ಪೆಳುವಾರ್ ಎಂಬ ಪಲ್ಲವ ರಾಜನೊಬ್ಬ ಆಳ್ತಾ ಇದ್ದ. ರಾಣಿಯರೊಂದಿಗೆ ರಾಜ್ಯವಾಳುತ್ತಿದ್ದವನಿಗೆ ಒಂದು ದಿನ ರಾತ್ರಿ ಮಹಾವಿಷ್ಣುವು ಕನಸಿನಲ್ಲಿ ಬಂದು ತನ್ನ ದೇವಾಲಯವನ್ನು ನಿರ್ಮಿಸಲು ಹೇಳ್ತಾನೆ. ಇದರ ಬಗ್ಗೆ ರಾಜ ಮಂತ್ರಿಗಳೊಡನೆ, ತನ್ನ ಆಸ್ಥಾನ ವಿದ್ವಾಂಸರೊಡನೆ ಕೂಲಂಕುಷವಾಗಿ ಚರ್ಚಿಸಿ ದೇವಾಲಯವನ್ನ ಕಟ್ಟಿಸಲು ಆರಂಭಿಸ್ತಾನೆ. ತಂಜಾವೂರಿನಿಂದ ಪ್ರಸಿದ್ಧ ಕಲಾಕಾರರನ್ನು ಕರೆಸಿ ದೇವಾಲಯ ಕಟ್ಟಲು ಆಜ್ಞಾಪಿಸುತ್ತಾನೆ. ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಇಡೀ ರಾಜ್ಯದ ಜನತೆಗಳೇ ಉತ್ಸುಕರಾಗಿ ತಂಡೋಪತಂಡದಲ್ಲಿ ವಲಸೆ ಬರುತ್ತಿದ್ದರು. ಎಲ್ಲರೂ ಸಂತೋಷ ಸಂಭ್ರಮದಿಂದ ಈ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದರು. ಆ ಜಾಗದಲ್ಲಿ ನರಸಮ್ಮ ಎಂಬ ಒಬ್ಬಳು ಬಡ ಮುದುಕಿ ಇದ್ಲು. ಅವಳಿಗೊಬ್ಬ ಉಂಡಾಡಿಗುಂಡ ಮೊಮ್ಮಗನಿದ್ದ. ಆಕೆಗೂ ಈ ಕಾರ್ಯದಲ್ಲಿ ಭಾಗವಹಿಸುವ ಇಚ್ಛೆ ಇತ್ತು. ಆದರೆ ವಯೋಸಹಜತೆಯಿಂದಾಗಿ ನಿಶ್ಶಕ್ತಿ ನಿತ್ರಾಣ ಅವಳಲ್ಲಿ ತುಂಬಿ ಹೋಗಿತ್ತು. ಆದುದರಿಂದ ತಾನು ಯಾವ ಸಹಾಯವೂ ಮಾಡಲಾಗುತ್ತಿಲ್ಲ ಎಂಬ ಕೊರಗು ಖಿನ್ನತೆಯನ್ನು ಅವಳಲ್ಲಿ ಕಾಡುತ್ತಿತ್ತು. ಮೊಮ್ಮಗನನ್ನು ಕರೆದು ಅವಳ ಪರವಾಗಿ ಅವನನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಹೇಳ್ತಾಳೆ. ಆದರೆ ಆತ ಮೊದಲೇ ಉಂಡಾಡಿಗುಂಡನಲ್ವಾ, ದಾರಿಯಲ್ಲಿ ಹೋಗುವ ಹುಡುಗಿಯರನ್ನ ಚುಡಾಯಿಸುವುದು, ಪರರ ಮನೆಯ ಕೋಳಿಯನ್ನ ಕದಿಯುವುದು, ಹೀಗೆ ಆತನ ಕೆಟ್ಟ ಪ್ರಪಂಚದಲ್ಲೇ ಆತ ಮುಳುಗಿದ್ದ. ಆತನಿಗೆ ಈ ಅಜ್ಜಿಯ ಮಾತು ಸಹ್ಯವಾಗಲಿಲ್ಲ. ಹಾಗಾಗಿ ಪುಟ್ಟ, ಈ ಅಜ್ಜಿ ಏನ್ ಮಾಡ್ತಾ ಇದ್ಲು, ಪ್ರತಿದಿನವೂ ಈ ಅಜ್ಜಿ ಬೆಳಗಿಂದ ರಾತ್ರಿಯವರೆಗೆ ಬಿಸಿಲು ಗಾಳಿ ಎನ್ನದೆ ದೂರದಲ್ಲೇ ನಿಸ್ಸಹಾಯಕಳಾಗಿ ನಿಂತು ಆ ದೇವಾಲಯದ ಕೆತ್ತನೆ ಕಾರ್ಯವನ್ನು ನೋಡುತ್ತಾ ಮನಸ್ಸಿನಲ್ಲೇ ಕೊರಗ್ತಿದ್ಲು. ಹೀಗಿರುವಾಗ ಒಂದು ದಿನ ಏನಾಯಿತೆಂದ್ರೆ, ಊರೂರು ಅಲೆದಾಡಿ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಬಂದ ಆಕೆಯ ಉಂಡಾಡಿಗುಂಡ ಮೊಮ್ಮಗ ಸುಸ್ತು ಬಾಯಾರಿಕೆ ಆಗ್ತಾ ಇದೆ, ನನ್ಗೆ ಪಾನಕವನ್ನ ನೀಡಲೇಬೇಕು ಎಂದು ಅಜ್ಜಿಯಲ್ಲಿ ತುಂಬಾ ಹಠವನ್ನ ಮಾಡ್ತಾನೆ. ಗೊತ್ತಲ್ವಾ ನಿಮ್ಗೂ ಅಜ್ಜಿ ಎಂದರೆ ಬಹಳ ಪ್ರೀತಿ, ಅಜ್ಜಿಗೂ ಮೊಮ್ಮಕ್ಕಳೆಂದರೆ ಬಹಳ ಪ್ರೀತಿ. ಹಾಗಾಗಿ ಅಜ್ಜಿ ಮೊಮ್ಮಗ ಕೇಳಿದ ಕೂಡಲೇ ಪಾನಕವನ್ನ ತಯಾರಿಸಿ ಕೊಡ್ತಾಳೆ. ಆಗ ಆಕೆಗೆ ಒಂದು ವಿಚಾರದ ನೆನಪಾಗ್ತದೆ. ಸುಡು ಬಿಸಿಲಲ್ಲಿ ಕೆಲಸ ಮಾಡುತ್ತಿರುವ ಕೆಲಸಗಾರರ ಬಾಯಾರಿಕೆ ಸಂಕಟವನ್ನು ತಾನೇಕೆ ನೀಗಿಸಬಾರದು? ಹಸಿದು ಬಂದವನಿಗೆ ಪ್ರೀತಿಯಲ್ಲಿ ನೀಡಿದ ತುತ್ತು ಅನ್ನವೂ ಕೂಡ ದೇವತಾ ಪ್ರಿಯ ಕಾರ್ಯವಾಗುವುದಲ್ಲವೇ ಎಂದೆನಿಸತೊಡಗಿದಳು. ಜನಸೇವೆಯೇ ಜನಾರ್ದನ ಸೇವೆ ಎಂದೆನಿಸಿಕೊಳ್ಳುತ್ತಾ ಅಂದಿನಿಂದ ಪ್ರತಿದಿನವೂ ನಿಷ್ಠೆಯಿಂದ ಕೆಲಸಗಾರರಿಗೆ ಪಾನಕ, ಮಜ್ಜಿಗೆ, ತಂಪಾದ ನೀರನ್ನ ನೀಡಿ ಅವರ ಬಾಯಾರಿಕೆ ನೀಗಲು ಸಹಾಯವನ್ನ ಮಾಡಹತ್ತಿದರು. ಮಾಡುವ ಕಾರ್ಯದಲ್ಲಿ ನೀಡಿದ ಕೆಲಸಗಾರರಲ್ಲಿ ದೇವರನ್ನ ನೋಡಬಯಸಿದಳು. ದಿನನಿತ್ಯ ನಿಷ್ಠೆಯಿಂದ ಈ ಕಾರ್ಯವನ್ನ ಮುಂದುವರೆಸಿದ್ಲು. ಕೆಲವು ದಿನಗಳ ತರುವಾಯ ಆ ದೇವಾಲಯದ ಕಾರ್ಯ ಮುಗಿತಾ ಬರ್ತದೆ. ಕಟ್ಟ ಕಡೆಯದಾಗಿ ದೇವರ ಬಿಂಬವನ್ನು ಕೆತ್ತಿ ಅದನ್ನ ಪ್ರತಿಷ್ಠಾಪಿಸಲು ಕಾರ್ಯವೊಂದು ಬಾಕಿ ಇರ್ತದೆ. ಆ ಸಮಯದಲ್ಲಿ ಕೆತ್ತನೆಯ ಕಲ್ಲಿನ ಶೋಧ ನಡೆಯುತ್ತಿರುವಾಗ ಅಜ್ಜಿ ಸರಸಮ್ಮನಿಗೂ ಈ ವಿಷಯ ತಿಳಿಯುತ್ತದೆ. ಆಗ ಆಕೆ ಮುಖ್ಯ ಶಿಲ್ಪಿಯನ್ನ ಕರೆಯಿಸಿ ತನ್ನ ಪಾಳು ಬಿದ್ದ ಜಮೀನಿನಲ್ಲಿರುವ ದೊಡ್ಡ ಕಲ್ಲಿನ ಬಗ್ಗೆ ತಿಳಿಸ್ತಾಳೆ. ಶಿಲ್ಪಿ ಅಲ್ಲಿಗೆ ತೆರಳಿ ಅದನ್ನ ಪರೀಕ್ಷಿಸಿ ಆ ಕಲ್ಲು ಸೂಕ್ತವೆಂಬುದನ್ನು ಪರಿಗಣಿಸಿ ರಾಜನಿಗೆ ವಿಷಯವನ್ನ ಮುಟ್ಟಿಸುತ್ತಾನೆ. ಆ ದಿನ ರಾತ್ರಿ ರಾಜನ ಕನಸಿನಲ್ಲಿ ಪ್ರತ್ಯಕ್ಷವಾದ ವಿಷ್ಣುವು ಆ ಕಲ್ಲಿನಲ್ಲಿ ತನ್ನ ಸಾನ್ನಿಧ್ಯವಿರುವುದು ಬಹಳ ಸಂತೋಷವಾಗಿದೆ, ಹಾಗಾಗಿ ಕೂಡಲೇ ಆಜ್ಞೆಯನ್ನ ನೀಡು ಎಂದು ರಾಜನಿಗೆ ತಿಳಿಸುತ್ತಾನೆ. ಮರುದಿನ ಎದ್ದ ರಾಜನಿಗೆ ಅದೇ ಆಲೋಚನೆ.
ತಾನು ಇಷ್ಟೆಲ್ಲ ಧನ ಸಂಪತ್ತುಗಳನ್ನ ಖರ್ಚು ಮಾಡಿ ದೇವಾಲಯವನ್ನ ನಿರ್ಮಿಸಿದರೂ ಕೂಡ ದೇವನಿಗೆ ಆ ಅಜ್ಜಮ್ಮನ ಕಲ್ಲಿನಲ್ಲಿ ಇರಲು ಇಷ್ಟವಲ್ಲ. ಆಕೆ ಬಹಳ ಪುಣ್ಯವಂತಲೇ ಇರಬೇಕು ಎಂದೆನಿಸಿ ಆಕೆಯನ್ನ ನೋಡುವ ಸಲುವಾಗಿ ತಾನೇ ಸ್ವತಃ ಅಜ್ಜಮ್ಮನ ಬಳಿಗೆ ಬರ್ತಾನೆ. ಅಜ್ಜಿಗೆ ತನ್ನ ಕನಸಿನ ವಿಚಾರಗಳನ್ನ ತಿಳಿಸಿ, ತಾಯೇ, ನೀನು ಬಹಳ ಪುಣ್ಯವಂತೆ, ದೇವತಾ ಪ್ರಿಯ ಯಾವ ಕಾರ್ಯವನ್ನ ಮಾಡಿರುವೆ. ಹೂವಿನೊಂದಿಗೆ ಹಗ್ಗವೂ ದೇವರ ಪಾದ ಸೇರುವಂತೆ ನಿನ್ನ ಪುಣ್ಯ ಕಾರ್ಯದಲ್ಲಿ ನನಗೂ ಪಾಲಿರಲಿ ಎಂದು ಆಕೆಗೆ ನಮಸ್ಕರಿಸುತ್ತಾನೆ. ಇದನ್ನು ಕೇಳಿದ ಅಜ್ಜಿ ಅತಿ ವಿನಯದಿಂದ ರಾಜನಿಗೆ ಪ್ರತಿಬಂಧಿಸುತ್ತಾ, ರಾಜ, ಅಂತಹ ಕಾರ್ಯವನ್ನೇನು ನಾನು ಮಾಡಲಿಲ್ಲ. ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿದ್ದ ಆಳುಗಳಿಗೆ ನನ್ನ ಶಕ್ತ್ಯಾನುಸಾರ ಪಾನಕ ನೀಡಿ ಅವರ ದಣಿವನ್ನು ನಿವಾರಿಸಲು ಕಿಂಚಿತ್ ಸಹಾಯ ಮಾಡುತ್ತಿದ್ದೆ. ನಿಮ್ಮ ಮಹತ್ ಕಾರ್ಯದಲ್ಲಿ ನನ್ನ ಅಳಿಲು ಸೇವಾರ್ಥ ಬರಡಾಗಿ ಬಿದ್ದಿದ್ದ ನನ್ನ ಜಮೀನಿನ ಕಲ್ಲನ್ನು ಉಪಯೋಗಿಸಲು ನಿಮ್ಮ ಶಿಲ್ಪಿಯ ಬಳಿ ಪ್ರಾರ್ಥಿಸಿದ್ದೆ ಎಂದಳು. ಅವಳ ನಿಷ್ಕಲ್ಮಶ ಪ್ರೀತಿ, ನಿರ್ಮಲ ಭಕ್ತಿ, ವಿನಯವನ್ನ ನೋಡಿ ಮನಸೋತ ರಾಜನು ಅವಳಿಗೆ ಪುನಃ ನಮಸ್ಕರಿಸಿ ಶಿಲ್ಪಿಗಳಿಗೆ ಆ ಕಲ್ಲನ್ನು ಬಳಸಲು ಆಜ್ಞಾಪಿಸಿದ. ಇದರ ನೀತಿ ಏನೆಂದರೆ, ಮಾಡುವ ಕಾರ್ಯದಲ್ಲಿ ನಿರ್ಮಲವಾದ ಭಕ್ತಿ, ಅಚಲವಾದ ಶ್ರದ್ಧೆ, ನಿಸ್ವಾರ್ಥ ಸೇವೆಗೆ ಎಂದು ಬೆಲೆ ಕಟ್ಟಲಾಗದು. ಅದು ದೇವತಾ ಪ್ರೀತ್ಯಾರ್ಥವಾದ ಕೆಲಸ. ಹಾಗಾಗಿ ನೀವು ಕೂಡ ಓದಿನಲ್ಲಿ ಶ್ರದ್ಧೆ, ಗುರು ಹಿರಿಯರಲ್ಲಿ ಭಕ್ತಿಯನ್ನಿಟ್ಟು ಜೀವನದಲ್ಲಿ ಯಶಸ್ವಿಯಾಗಿರಿ. ಪ್ರೀತಿಯಿಂದ ಕಥೆಯನ್ನ ಆಲಿಸಿದ ನಿಮಗೆಲ್ಲರಿಗೂ ಅಭಿವಂದನೆಗಳು. ಸಹೃದಯಿ ಕೇಳುಗರೆ, ಇದುವರೆಗೆ ಬರಹಗಾರರು ಹಾಗೂ ಉಪನ್ಯಾಸಕರಾಗಿರುವ ಭಾಗ್ಯಶ್ರೀ ಐತಾಳ್ ಅವರಿಂದ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ